ಪಹಲ್ಗಾಮಲ್ಲಿ ನಡೆದಂತಹ ಭಯೋತ್ಪಾದಕರ ದಾಳಿಯ ನಂತರ ಭಾರತದಲ್ಲಿರುವಂತಹ ಪಾಕಿಸ್ತಾನಗಳಿಗೆ ಎದೆಯಲ್ಲಿ ಡವಡವ ನಡುಕ ಶುರುವಾಗಿದೆ. ಯಾಕೆ ಅಂತಂದರೆ ಭಾರತ ಸರ್ಕಾರ 48 ಗಂಟೆಗಳ ಟೈಮ್ ಕೊಟ್ಟಿದೆ. 48 ಗಂಟೆಗಳ ಒಳಗಾಗಿ ಗಂಟು ಮೂಟೆ ಕಟ್ಕೊಂಡು ಪಾಕಿಸ್ತಾನಕ್ಕೆ ರವಾನೆ ಆಗ್ತಾ ಇರಬೇಕು. ಇಲ್ಲದೆ ಇದ್ರೆ ಅವರಿಗೆ ಕಾದಿದೆ ದೊಡ್ಡ ಶಿಕ್ಷೆ. ನಾನಾ ಕಾರಣಗಳಿಗೋಸ್ಕರ ಪಾಕಿಸ್ತಾನದ ಪ್ರಜೆಗಳು ಭಾರತದಲ್ಲಿದ್ದಾರೆ. ನನಗೆ ಆಶ್ಚರ್ಯ ಆಗೋಗಿತ್ತಪ್ಪ, ಕರ್ನಾಟಕದಲ್ಲಿ ಇಷ್ಟೊಂದು ಜನ ಇದ್ದಾರೆ ಅಂತ. ನಾನೇನೋ 4-5 ಜನ ಇರ್ಬೋದು, ಒಂದು ಮೆಡಿಕಲ್ ಗೋಸ್ಕರ ಇರ್ಬೋದು, ಇಲ್ಲ ಓದಕ್ಕೋಸ್ಕರ ಇರ್ಬೋದು ಅಂತ. ಬಟ್ ನೀವು ನಂಬಲಿಕ್ಕಿಲ್ಲ, ಕರ್ನಾಟಕದಲ್ಲಿ ಪಾಕಿಸ್ತಾನ ಪ್ರಜೆಗಳು ಇಷ್ಟೊಂದು ಜನ ಇದ್ದಾರಾ? ಅಬಾ ಇದರಲ್ಲಿ ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರು ಹೆಂಗೆ ಏನು ಎತ್ತ ಗೊತ್ತಿಲ್ಲ. ಬಟ್ ಭಾರತ ಸರ್ಕಾರದ ವೀಸಾದೊಂದಿಗೆ ಇಲ್ಲಿ ಇದ್ದಾರೆ. ವೀಸಾ ಅವಧಿ ಮುಗಿದು ಅನಧಿಕೃತವಾಗಿ ನೆಲೆಸಿರೋರ ಸಂಖ್ಯೆನೂ ಕೂಡ ಜಾಸ್ತಿ ಇದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಸೊ ಅವ್ರು ಯಾರು, ಯಾಕೆ ಬಂದಿದ್ದಾರೆ, ಅವ್ರ ಉದ್ದೇಶ ಏನು, ಅವರು ಏನೇನು ಮುಂದೆ ಮಾಡ್ತಾರೆ, ಈ ಥರದ ಅನುಮಾನಗಳು ಸಹಜವಾಗೇ ಇದೆ. ಯಾಕೆ ಅಂತಂದರೆ ಅಲ್ಲಿ ಪಹಲ್ಗಾಮಲ್ಲಿ ಅಂಗಡಿಯಲ್ಲಿ ಚಾ ಮಾಡ್ತಾ ಇದ್ದವನು ಅಲ್ಲಿರೋ ಟೆರರಿಸ್ಟ್ಗೆ ಸಪೋರ್ಟ್ ಮಾಡಿದ್ದಾನಂತೆ. ಹೀಗಾಗಿ ಯಾರನ್ನು ನಂಬಕ್ಕಾಗಲ್ಲ. ಯಾಕಂದರೆ ಪಾಕಿಸ್ತಾನ ಅಂತಂದರೆ ಅದೊಂದು ಕಂಟ್ರಿ ದೇಶ. ಆ ಕಂಟ್ರಿ ದೇಶದಿಂದ ಬಂದಿರೋರೆಲ್ಲ ಹೆಂಗಿರ್ತಾರ ಏನೋ, ನನಗಂತೂ ನಂಬಕ್ಕಾಗಲ್ಲಪ್ಪ. ಹೀಗಾಗಿ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ ಪಾಕಿಸ್ತಾನಿ ಪ್ರಜೆಗಳು? 27 ಲಾಸ್ಟ್ ಡೇಟ್, ಮೋಸ್ಟ್ಲಿ ನಾಳೆ ಅಂತ ಅನ್ಸುತ್ತೆ. ನಾಳೆ ಒಳಗಡೆ ಅವರು ಜಾಗ ಖಾಲಿ ಮಾಡದೇ ಇದ್ರೆ ಅವರಿಗೆ ಕಾದಿದೆ ಕಂಟಕ. ಅದೇ ಈ ಕ್ಷಣದ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪಾಕ್ ಪ್ರಜೆಗಳೇ ಎಲ್ಲಿದ್ರು ಈ ಕೂಡಲೇ ಜಾಗ ಖಾಲಿ ಮಾಡಿ. ಪಾಕ್ ಪ್ರಜೆಗಳು ನಾಳೆ ಸಂಜೆ ಆದ್ಮೇಲೆ ರಾಜ್ಯದಲ್ಲಿ ಇರಂಗಿಲ್ಲ. ಎಸ್, ಇದು ಗ್ಯಾರಂಟಿ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಪಾಕ್ ಪ್ರಜೆಗಳೇ ಎಲ್ಲಿದ್ರು ಈ ಕೂಡಲೇ ಜಾಗ ಖಾಲಿ ಮಾಡಿ. ಯಾಕೆಂದ್ರೆ ನಾಳೆ ಸಂಜೆ ನಿಮಗೆ ಡೆಡ್ ಲೈನ್. ನಾಳೆ ಸಂಜೆ ಆದ್ಮೇಲೆ ಪಾಕಿಸ್ತಾನದ ಪ್ರಜೆಗಳು ನಾನಾ ಕಾರಣಗಳಿಗೋಸ್ಕರ ವೀಸಾ ತಗೊಂಡು ತಾವು ಬಂದಿರ್ತೀರಿ. ನಾಳೆ ಸಂಜೆ ಆದ್ಮೇಲೆ ನೀವು ರಾಜ್ಯದಲ್ಲಿ ಇರಂಗಿಲ್ಲ. ಎಲ್ಲೇ ಇದ್ರೂ ಇನ್ನು 24 ಗಂಟೆಗಳಲ್ಲಿ ದೇಶ ಬಿಟ್ಟು ಹೋಗಬೇಕು. ಸೊ ಶುರುವಾಯಿತು ಪಾಕ್ ಪ್ರಜೆಗಳನ್ನ ಗೆಟ್ ಔಟ್ ಮಾಡಿಸೋ ಕೆಲಸ ಶುರುವಾಗಿದೆ. ಪಾಕ್ ಪ್ರಜೆಗಳನ್ನ ಓಡಿಸೋ ಕೆಲಸ. ಅಷ್ಟಕ್ಕೂ ಕರ್ನಾಟಕದಲ್ಲಿರುವಂತಹ ಪಾಕಿಸ್ತಾನಿ ಪ್ರಜೆಗಳ ಸಂಖ್ಯೆ ಎಷ್ಟು, ಯಾವ್ಯಾವ ಜಿಲ್ಲೆಯಲ್ಲಿ ಅಧಿಕೃತವಾಗಿ, ನಾನು ಹೇಳ್ತಾ ಇರೋದು ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಸಂಖ್ಯೆಯಲ್ಲಿದ್ದಾರೆ, ಮದುವೆಯಾಗಿ ಇಲ್ಲಿರುವಂತಹ ಸೊಸೆಯಂದಿರು ಎಷ್ಟು ಜನ ಇದ್ದಾರೆ, ಕರ್ನಾಟಕದಲ್ಲಿರೋ ಸೊಸೆಯಂದಿರೂ ಕೂಡ, ಅಂದರೆ ಇಲ್ಲಿಗೆ ಬಂದು ಇಲ್ಲಿಗೆ ಹುಡುಗನನ್ನ ಮದುವೆ ಆಗಿ ಮಕ್ಕಳೊಂದಿಗೆ 10 ವರ್ಷ 20 ವರ್ಷ ಸಂಸಾರ ಮಾಡ್ಕೊಂಡಿದ್ದಾರಲ್ಲ ಪಾಕಿಸ್ತಾನ ಹುಡುಗಿಯರು ಅಥವಾ ಹೆಣ್ಮಕ್ಕಳು, ಅವರು ಕರ್ನಾಟಕದಲ್ಲಿರೋ ಸೊಸೆಯಂದಿರು ಪಾಕಿಸ್ತಾನಕ್ಕೆ ಹೋಗಬೇಕಾ? ನಮ್ಮವ್ರು ಪಾಕಿಸ್ತಾನದಲ್ಲಿ ಹೋಗಿ ಹೆಣ್ಣು ತರ್ತಾ ಇದ್ದಾರಾ? ನನಗೆ ಗೊತ್ತೇ ಇರಲಿಲ್ಲಪ್ಪ ಈ ವಿಚಾರ. ನಮ್ಮಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ಹೆಣ್ಣು ತಂದು ಮದುವೆ ಮಾಡ್ಕೊತಾ ಇದ್ದಾರಾ? ನನಗಂತೂ ನಂಬಕ್ಕೆ ಕಷ್ಟ ಆಗ್ತಾ ಇದೆ. ಪಾಕಿಸ್ತಾನದಿಂದ ಕರ್ನಾಟಕಕ್ಕೆ ಬಂದು ಮದುವೆ ಆಗಿರೋದು ಎಷ್ಟು ಜನ? ಗ್ಯಾರಂಟಿ ನ್ಯೂಸ್ನಲ್ಲಿ ಪಾಕ್ ಪ್ರಜೆಗಳ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀವಿ. ಸೊ ಎಷ್ಟು ಜನ ಇರ್ಬೋದು ಹಂಗಾದ್ರೆ ರಾಜ್ಯದಲ್ಲಿ? 5,000ಕ್ಕೂ ಹೆಚ್ಚು ಪಾಕಿಸ್ತಾನದ ಪ್ರಜೆಗಳು ಇದ್ದಾರಾ? 5,000ಕ್ಕೂ ಹೆಚ್ಚು ಪಾಕಿಸ್ತಾನ ಪ್ರಜೆಗಳು ಇಲ್ಲಿ ಇದ್ದಾರೆ. ಆದರೆ ಈವರೆಗೆ 102 ಪಾಕ್ ಪ್ರಜೆಗಳ ಮಾಹಿತಿ ಅಷ್ಟೇ ಲಭ್ಯವಾಗಿದೆ.